ನಾವು ಯುವರತ್ನ ಚಿತ್ರೀಕರಣ ಇಲ್ಲಿ ಉಡುಪಿಲಿ ಮಾಡ್ತಿದ್ದೀವಿ. ಅದೇ ಸಂದರ್ಭದಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟ್ರು ಹಾಗೂ ಡೈರೆಕ್ಟ್ರು ಮತ್ತು ನಮ್ಮ ಥಿಯೇಟ್ರ್ ಮಾಲೀಕರು ಬಂದು ಹೇಳಿದ್ರು, ಈ ಥರ ಮಂಗಳೂರಿಗೆ ಬಂದಿದ್ರೆ ಒಂದು ಚಿಕ್ಕ ಕಾರ್ಯಕ್ರಮ ಮಾಡೋಣ, ಇಲ್ಲೊಂದು ಅಭಿಮಾನಿಗಳು ನೋಡೋ ಅವಕಾಶ ಸಿಗುತ್ತೆ ಅಂತ ಹೇಳಿ. ಸೊ ನಟ ಸಾರ್ವಭೌಮ ರಿಲೀಸ್ ಆಗಿ ಆಲ್ಮೋಸ್ಟ್ ಒಂದು 10 ಡೇಸ್ ಅಂದರೆ 10 ದಿನಗಳಾಯ್ತಾ ಬಂತು. ಸೊ ಹಾಗಾಗಿ ನಾವೆಲ್ಲರೂ ಇಲ್ಲೊಂದು ಭೇಟಿ ಕೊಟ್ಟು ಇಲ್ಲಿನ ಅಭಿಮಾನಿಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ. ಹೌದು ಹೌದು ಇಲ್ಲ, ನನಗೆ ಹೊಸ ಹೊಸ ಸಿನಿಮಾಗಳು, ಹೊಸ ಹೊಸ ಕಥೆಗಳು ಸಿಕ್ಕಿದ್ರೆ ಎಲ್ಲದೂ ಒಂದು ಹೊಸ ಅನುಭವನೇ. ಇದೊಂದು ಒಳ್ಳೆ ಕಾನ್ಸೆಪ್ಟ್ ಬಂತು. ಪವನ್ ವಡಿಯಾರ್ ಆಗಲಿ, ನಮ್ಮ ಪ್ರೊಡ್ಯೂಸರ್ ರಾಕ್ಲಿನ್ ವೆಂಕಟೇಶ್ವರ್ ಆಗಲಿ, ಅವ್ರು ತುಂಬ ಇಂಟ್ರೆಸ್ಟ್ ತೋರಿಸಿ ಇದನ್ನು ಮಾಡೋಣ ಅಂತ ಹೇಳಿದ್ರು. ಸೊ ನನಗೂ ಅಷ್ಟೇ ಖುಷಿ ಆಯಿತು. ಸೊ ಏನಂದರೆ ಇದೊಂದು ಹಾರರ್ ಅಥವಾ ಕಾಮಿಡಿನೋ, ಆ್ಯಕ್ಷನ್ನೋ, ಮ್ಯೂಸಿಕಲ್ ಫಿಲ್ಮೋ, ಮ್ಯೂಸಿಕ್ ಇದೆಯೋ ಯಾವ ಥರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದೊಂದು ಕಂಪ್ಲೀಟ್ ಪ್ಯಾಕೇಜ್, ಒಂದು ಫ್ಯಾಮಿಲಿ ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಸಿನಿಮಾ ವಿತ್ ಹಾರರ್ ಥ್ರಿಲ್ಸ್. ನಿಮ್ದು ಮತ್ತು ಪವನ್ ಅವರದ್ದು ಹಳೆ ಫ್ರೆಂಡ್ಶಿಪ್ ಹೌದು ಹೌದು. ಅವ್ರು ನಿಮ್ಗೆ ಯಾವಾಗಲೂ ರಿಯಲ್ ಲೈಫ್ ಕ್ಯಾರೆಕ್ಟರ್ ಕೊಡ್ತಾರೆ. ರಣಕ್ರಮದಲ್ಲಿ ಪೊಲೀಸ್ ಆಗಿತ್ತು, ಜರ್ನಲಿಸ್ಟ್ ಮಾಡಿದ್ದಾರೆ. ಮುಂದೇನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ರಿಯಲ್ ಲೈಫ್ ಕ್ಯಾರೆಕ್ಟರ್ ಪ್ಲಾನ್ ಮಾಡ್ತಾರೆ? ಇಲ್ಲ, ಆ ಥರ ಏನಾದರೂ ಬಂದರೆ ನೋಡೋಣ, ಹೊಸತರವಾದ ಕತೆ ಬಂದರೆ ವೈ ನಾಟ್. ಹೌದು, ಉಮೀಲ್ ಅಂತ ಒಂದು ಸಿನಿಮಾಗೆ ಹಾಡಾಡಿದೆ ನಾನು, ನಮ್ಮ ರವಿ ಬಸ್ರೂರು ಮಾಡಿದ ಮ್ಯೂಸಿಕ್ಗೆ. ಹೌದು, ಇಲ್ಲ ತುಂಬ ಸಂತೋಷ ಆಗಿತ್ತು. ಯಾಕೆಂದರೆ ಒಂದು 4 ವರ್ಷ 5 ವರ್ಷ ಅಂತ ತೊಗೊಂಡ್ರೆ ಅದ್ರ ಹಿಂದೆ ಬಂದು ನೋಡಿದಾಗ ಇಲ್ಲೊಂದು ಸಿನಿಮಾ ರಿಲೀಸ್ ಆಗಿ ಒಂದು ತುಂಬ ಚೆನ್ನಾಗಿ ಓಡ್ತಿತ್ತು. ಚಾರ್ಲಿ ಪೋಲಿಲು ಅಂತ ಹೇಳಿ ಒಂದು ಸಿನಿಮಾ, ಸೊ ಆ ಸಿನಿಮಾ ಒಂದು ಚೆನ್ನಾಗಿ ಓಡ್ತಿತ್ತು. ಆ ಟೈಮಲ್ಲಿ ನಾನು ಆ ಸಿನಿಮಾ ಪ್ರೊಡಕ್ಷನ್ ಸಂಬಂಧಪಟ್ಟವ್ರನ್ನೂ ಕೂಡ ಇಲ್ಲಿ ಬಂದು ಭೇಟಿ ಮಾಡಿದ್ದೆ. ಈಗ ಆ ಸಂಖ್ಯೆ ಹೆಚ್ಚಾಗಿದೆ. ಅಫ್ಕೋರ್ಸ್ ನನಗೆ ಬಂದು ಕೇಳಿದ್ರು, ಈ ಥರ ಒಂದು ಹಾಡಾಡ್ತೀರ ಅಂತ. ಸರ್ ಅದರಲ್ಲೇನಿದೆ ಮರೆ, ಅದು ನಮ್ಮ ಕರ್ನಾಟಕದಲ್ಲಿ ಇರೋವಂಥ ಒಂದು ಭಾಷೆ, ನಮ್ಮ ಮಂಗಳೂರಿನ ಭಾಷೆ, ವೈ ನಾಟ್ ಅಂತ ಹೇಳಿ ತುಂಬ ಸಂತೋಷಪಟ್ಟು. ಎಸ್ಪೆಷಲಿ ಪರ್ಟಿಕ್ಯುಲರ್ ಹಾಡು ಬಗ್ಗೆ ಹೇಳಬೇಕು ಅಂದರೆ, ಅಪ್ಪು ಸರ್ ನಮ್ದು ಈ ನಟ ಸಾರ್ವಭೌಮ ಶೂಟಿಂಗ್ ನಡೀತಿರ್ಬೇಕಾದ್ರೆ ಪವನ್ ಈ ಥರ ತುಳು ಹಾಡು ಆಡ್ತಾ ಇದ್ದೀನಿ ನೋಡಿ ಹೇಳ್ಬಿಟ್ಟು ಈ ವಾಸ್ ಪ್ರಾಕ್ಟಿಸಿಂಗ್. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಭಾಷೆಗೆ ಸೀಮಿತ ಇಲ್ಲದೆ ಮನಸ್ಸುಗಳಿಗೆ ಹತ್ತಿರ ಆಗಿರುವಂಥ ಅಪ್ಪು ಸರ್ ಅವರು ಇವತ್ತು ಮಂಗಳೂರಲ್ಲಿದ್ದಾರೆ. ತುಂಬ ಖುಷಿ, ನಿಮ್ಮೆಲ್ಲರ ಪ್ರೀತಿ ನೋಡಿ ರಿಯಲಿ ಇಟ್ ವಾಸ್ ಫೆಂಟಾಬ್ಲಸ್. ಸಾರಿ ಹಾಂ, ವೈ ನಾಟ್, ಅದರಲ್ಲೇನಿದೆ ತಪ್ಪು? ಡೆಫಿನೆಟ್ಲಿ ಎಸ್, ಮಾಡುವ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾವು ಮಾಡ್ತಿರೋಂಥ ನಮ್ಮ ಪ್ರೊಡಕ್ಷನ್ ಸಿನಿಮಾಲೆ ಮಾಯಾ ಬಜಾರ್ನ ಸಿನಿಮಾಲಿ ನಮ್ಮ ರಾಜ್ ಬಿ ಶೆಟ್ಟಿ ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ. ಅವರು ಕೂಡ ಮಂಗಳೂರಿನವರು. ಒಂದು ಮೊಟ್ಟೆಯ ಕತೆ ಮಾಡಿದವರು. ಸೊ ಖುಷಿಯಾಗುತ್ತೆ. ನಟ ಸಾರ್ವಭೌಮದಲ್ಲಿ 2 ಶೇಡ್ ರೋಲ್ ಇತ್ತು. ಒಂದು ತುಂಬ ಪಾಪ ನಾರ್ಮಲ್ ವ್ಯಕ್ತಿ, ಇನ್ನೊಂದು ಅಗ್ರೆಸಿವ್ ಆಗುವಂಥದ್ದೆಲ್ಲ. ಆ್ಯಂಡ್ ಈ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಆ್ಯಂಡ್ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಮೆಸೇಜ್ ಕೊಡುವಾಗ, ಲೈಕ್ ಒಂದು ಮೆಸೇಜ್ ಇತ್ತು ಅದರಲ್ಲಿ, ಒಂದು ಡೈಲಾಗ್ ಆಚೆ ಚೇಂಜ್ ಅದು ಒಂದು ಜನ ನಂಬಿಕೆನೋ ಇದಕ್ಕೆ ಪ್ರಾಬ್ಲಮ್ ಚಾಲೆಂಜ್ ಮಾಡಾಗ್ತಿತ್ತು ಅನ್ನೋದಕ್ಕಿತ್ತು. ಸೊ ಎಷ್ಟು ಕಷ್ಟ ಆಗಿರ್ಬೋದು ನಿಮಗೆ ಇರ್ಬೋದು ಕಷ್ಟ ಏನಿದೆ ಅಂದರೆ, ಏನಂದರೆ ಸಿನಿಮಾನ ಕಷ್ಟಪಟ್ಟು ಮಾಡಬೇಕಾಗಿರೋದು ಒಬ್ಬ ಕಲಾವಿದನಾಗಿ ನನ್ನ ಕರ್ತವ್ಯ. ಅಫ್ಕೋರ್ಸ್ ಒಬ್ಬರು ಕ್ಯಾಪ್ಟನ್ ಆಗಿ, ಟೆಕ್ನಿಷಿಯನ್ ಆಗಿ ಅವರು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಅವ್ರ ಕರ್ತವ್ಯ. ಏನಂದರೆ ಕಷ್ಟ ಅಂತ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಇಷ್ಟಪಟ್ಟು ಮಾಡಿರ್ತೀವಿ ಒಂದು ಸಿನಿಮಾನ. ಆ ಕಷ್ಟ ಅನ್ನೋದು ಇರಲೇಬೇಕು, ಕಷ್ಟ ಇಲ್ಲದಿದ್ರೆ ಯಾವುದಕ್ಕೂ ಫಲ ಸಿಗೋಲ್ಲ. ಸೊ ಹಾಗಾಗಿ ಸಿನಿಮಾ ಮಾಡಿದ್ಮೇಲೆ ಆ ಸಿನಿಮಾನ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ಜನ ಮತ್ತು ನಮ್ಮನ್ನು ನೋಡಿ ಆಶೀರ್ವಾದ ಪಟ್ಟವರು, ಆಶೀರ್ವಾದ ಮಾಡೋರು ನೋಡಿ ಖುಷಿ ಪಟ್ಬಿಟ್ರೆ ನಮ್ಗೆ ಅದೇ ಸಂತೋಷ, ಅದೇ ಪಾಸ್ ಆದಾಗ. ಇಟ್ಸ್ ನೈಸ್, ಯಾಕಂದರೆ ಇಟ್ಸ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ. ಸೊ ಹಾಗಾಗಿ ಒಂದು ಇಂಟರ್ನ್ಯಾಷನಲ್ ಸಿನಿಮಾ ಇರ್ಬೋದು, ಇಂಡಿಯನ್ ಸಿನಿಮಾ ಇರ್ಬೋದು. ಇಂಡಿಯನ್ ಸಿನಿಮಾದಲ್ಲೇ ಬಾಲಿವುಡ್ ಇದೆ, ಕರ್ನಾಟಕ ಇದೆ, ತಮಿಳ್ನಾಡು ಇದೆ. ಬಟ್ ಯಾವ ಸಿನಿಮಾದಲ್ಲೂ ವ್ಯತ್ಯಾಸ ಕಾಣಿಸಲ್ಲ, ಯಾಕಂದರೆ ಟೆಕ್ನಾಲಜಿ ಇವತ್ತು ವರ್ಲ್ಡ್ ವೈಡ್ ಯೂಸ್ ಮಾಡ್ತಿರೋದು ಒಂದೇ. ಸೊ ಹಾಗಾಗಿ ಆ ಫೆಸಿಲಿಟಿ ನಮಗೂ ಸಿಕ್ಕಿದೆ ಅಂತ ನಾವು ಖುಷಿ ಪಡಬೇಕು. ನಾ ಭಾರಿ ಇಷ್ಟಪಡೋಂಥ ಊರು, ಸಾವಿರಾರು ಗೆಳೆಯರು, ಸಿಕ್ಕಾಪಟ್ಟೆ ಜನ ಪರಿಚಯ ಇಲ್ಲಿ. ಮಂಗಳೂರಲ್ಲ, ಅಯ್ಯೋ ಒಂದೇಡಿಲ್ರಿ ಹಂಗೆ ಅಂತ ಹೇಳೋಕ್ಕಲ್ಲ. ಅಂದರೆ ಸಿಕ್ಕಾಪಟ್ಟೆ ಊರುಗಳಿದೆ. ನನಗೆ ಬೇಸಿಕ್ಲಿ ಖುಷಿಯಾಗೋದೇನೆಂದರೆ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಾಗಿರೋ ಥರ ಮಂಗಳೂರಲ್ಲಿ ಅಕ್ಕಪಕ್ಕ ಬೀಚಲ್ಲಿ ಸರ್ಫಿಂಗ್ ಇದೆ, ಆಮೇಲೆ ಸ್ಕೂಬಾ ಡೈವಿಂಗ್ ಅನ್ನೋದು ಬಂದಿದೆ, ಆಮೇಲೆ ತುಂಬ ಸಮುದ್ರದಲ್ಲಿ ಆಡುವಂಥ ಒಂದು ರೆಗ್ಯುಲರ್ ಸ್ಪೋರ್ಟ್ ಹೆಚ್ಚಾಗಿದೆ ಈಗ.
ಸೊ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಈ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೆಲ್ಲ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಮಂಗಳೂರು ಭಾಗದಲ್ಲಿ ನಮ್ಗೆ ತುಂಬ ಹೆಮ್ಮೆ. ಅಫ್ಕೋರ್ಸ್ ಇನ್ನೊಂದು ರೀತಿ ಹೇಳಬೇಕು ಅಂದರೆ ಸೀ ಫುಡ್, ಇಲ್ಲಿ ಸಿಗುವಂಥ ಅದ್ಭುತವಾದ ಮೀನಿನ ಊಟ, ಬಾಯ್ಲ್ಡ್ ರೈಸ್ ಇರ್ಬೋದು, ಎಷ್ಟು ತುಂಬ ವಿಷಯಗಳಿದೆ ಇಷ್ಟಪಡೋಂಥದ್ದು ಮಂಗಳೂರಲ್ಲಿ. ಹೌದು 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 ಇಲ್ಲ, ಅದು ನಾನು ಮೊನ್ನೆ ಕೂಡ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ. ಅಂದರೆ ಇದರಲ್ಲಿ ಯೋಚನೆ ಮಾಡೋಂಥದ್ದು ಹಲವಾರು ವಿಷಯಗಳಿದೆ. ನಾವೆಲ್ಲ ಕೆಲವು ಸಲ ಏನೇ ಮಾತಾಡೋದ್ರ ಬಗ್ಗೆ ಕಮ್ಮಿ ಆಗುತ್ತೆ. ಅಫ್ಕೋರ್ಸ್ ಇವ್ರೇನು ಮಾಡಿದ್ದಾರೆ ಅವ್ರೇನು ಮಾಡಿದ್ದಾರೆ ಅಂತ ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದು ಕಮೆಂಟ್ ಪಾಸ್ ಮಾಡೋದು ಒಂದು ಡೆಫಿನೆಟಾಗಿ ಒಂದು ಇದೇ ಇರುತ್ತೆ. ಬಟ್ ಮನಸ್ಫೂರ್ತಿಯಾಗಿ ನಮಗೊಂದು ಇಟ್ ವಾಸ್ ಅ ಬ್ಯಾಡ್ ಬ್ಲ್ಯಾಕ್ ಡೇ. ತುಂಬ ಹರ್ಟ್ ಆಯಿತು. ಬಟ್ ಒಬ್ಬ ಪರ್ಸ್ನಲ್ ಆಗಿ ಒಬ್ಬ ಇಂಡಿಯನ್ ಆಗಿ ಹೇಳಬೇಕು ಅಂದರೆ ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಯಾರು ತಪ್ಪಾಗಿದೆ, ದೇ ಶುಡ್ ಬಿ ಥಾಟ್ ಅ ಲೆಸನ್, ನೋ ಡೌಟ್. ಎಸ್ ಪುನೀತ್ ಅವರು ಸೆಕೆಂಡ್ ಮೂವಿ ವಿತ್ ಪವನ್ ಒಡೆಯರ್ ಏನಾಗ್ತಾ ಇದೆ ಡೈರೆಕ್ಟರ್ ಅಂತ ಹೇಳುವಾಗ ಪವನ್ ಒಡೆಯರ್ ಯಾವ ರೀತಿ? ಇಲ್ಲ ಅಂದರೆ ಒಂದು ಸಿನಿಮಾ ಮಾಡಿದ್ವಿ, ಆಲ್ರೆಡಿ ಚೆನ್ನಾಗಿ ಪರಿಚಯ ಇದ್ದಾರೆ, ಹಾಗಾಗಿದ್ದೀವಿ. ಅಲ್ಲ ಏನು ಹೇಳ್ತೀರಾ ಅಂತ ಪವನ್ ಒಡೆಯರ್ ಡೈರೆಕ್ಷನ್ ಬಗ್ಗೆ ತಾವು ನೀವೇ ನೋಡ್ತಿದ್ರಿ, ಖುಷಿಯಾಗುತ್ತೆ. ಸರ್ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ನಾವು ಫಸ್ಟ್ ಡೇಯಿಂದ ಅದನ್ನು ಬರೆದು ಅದ್ರ ಜೊತೆ ಒಡನಾಟ ಮಾಡಿ ಕೆಲಸ ಮಾಡಿ ಅಷ್ಟೆಲ್ಲ ಹುಡುಕಿ ಲೊಕೇಶನ್ ಹುಡುಕಾಟ ಅವು ಇವೆಲ್ಲ ಮಾಡಿ ಕೆಲಸ ಮುಗಿಸಿ ಒಂದು ಸಿನಿಮಾ ಕಂಪ್ಲೀಟ್ ತಯಾರು ಮಾಡೋ ಅಷ್ಟೊತ್ತಿಗೆ ನಮ್ಮೆಲ್ಲರ ಶ್ರಮ, ಇಡೀ ತಂಡದ ಶ್ರಮ ಇರುತ್ತೆ ಗೊತ್ತಾ. ಆ ಶ್ರಮ ಇವತ್ತು ಇವರ ಜನರ ಚಪ್ಪಾಳೆ ಸಿಳ್ಳೆ ಕೇಕೆ ಹಾಕಿದಾಗ ಸಮಾಧಾನ ಆಗುತ್ತೆ. ಸೊ ಅದೇ ರೀತಿ ಇವತ್ತು ಆಗ್ತಾಯಿದೆ ಮಂಗಳೂರಲ್ಲಿ. ಇವತ್ತು ನಾನು ಅಪ್ಪು ಸರ್ ಥಿಯೇಟ್ರ್ ವಿಸಿಟ್ ಮಾಡಿದೆ, ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸು. ತುಂಬ ಖುಷಿ ಆಯಿತು ಜನಗಳ ಪ್ರೀತಿ ನೋಡಿ. ಯೂಶ್ವಲಿ ಮಂಗಳೂರಲ್ಲಿ ಸಿನಿಮಾ ಒಪ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಬಟ್ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಒಪ್ಕೊಂಡಿದ್ದಾರೆ ಅಂತ. ಸೊ ಸಕ್ಸಸ್ಫುಲಿ ಸೆಕೆಂಡ್ ವೀಕಲ್ಲಿ ಎಲ್ಲ ಕಡೆ ಕಲೆಕ್ಷನ್ ಕೂಡ ರೈಸ್ ಆಗಿದೆ, ವಿಚ್ ಈಸ್ ವೆರಿ ಗ್ರೇಟ್. ಪೈಸರ್ ಸೊ ನಾನು ಈ ಒಂದು ಯಶಸ್ಸನ್ನು ನಾನು ಒಬ್ಬನೇ ಹಂಚೋದಲ್ಲ. ಯಾಕೆಂದರೆ ತಂಡ ಅಂದರೆ ಬರೀ ಸಿನಿಮಾ ರಿಲೀಸ್ ಆಗೋವರೆಗೂ ಮಾತ್ರ ತಂಡ ಅಲ್ಲ, ಸಿನಿಮಾನ ರಿಲೀಸ್ ಮಾಡಿ ಅದನ್ನು ಜನಗಳ ಮುಂದೆ ತರೋದೂ ಒಂದು ತಂಡನೇ, ನಮ್ಮ ತಂಡನೇ ಆಗುತ್ತೆ. ಅದನ್ನು ಪೈಸರ್ ಅವರು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಎಲ್ಲ ಒಳ್ಳೊಳ್ಳೆ ಥಿಯೇಟ್ರ್ ಸೆಟಪ್ ಮಾಡಿ ನೋಡ್ತಾ ಇದ್ದೀರಾ ಜನಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಸೆಕೆಂಡ್ ವೀಕ್ ಕೂಡ ಎಲ್ಲ ಕಡೆ ಫುಲ್ ಆಗ್ತಾ ಇದೆ. ಸೊ ಆ ಒಂದು ಖುಷಿ ಇದೆ. ಸೊ ಅವ್ರನ್ನೂ ನೀವು ಕೇಳಿ ಏನಾದರೂ. ಓಕೆ ಅಪ್ಪು ಸರ್ ದೇವ್ರದೇ 2 ಸಿನಿಮಾನು ನಂದು ಅಪ್ಪು ಸರ್ ಜೊತೆ ಕನೆಕ್ಷನ್ನು ನಮ್ಮಿಬ್ಬರು ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಸಕ್ಸಸ್ ಆಗಿದೆ. ಡೆಫಿನೆಟ್ಲಿ 3ನೇ ಕಾಂಬಿನೇಷನ್ ಏನು ಮಾಡೋಕ್ಕೆ ಹೊರಡ್ತೀನಿ ಅದನ್ನು ಡೆಫಿನೆಟ್ಲಿ ಇನ್ನೂ ಒಂದು ವಿಶೇಷವಾಗಿಯೇ ಮಾಡೋ ಪ್ರಯತ್ನ ಖಂಡಿತ ಮಾಡ್ತೀನಿ. ಎಸ್ ಸರ್ ಮಂಗಳೂರು ನನಗೆ ತುಂಬ ಇಷ್ಟ. ಯಾಕಂತಂದರೆ ನನಗೆ ಈ ಸಮುದ್ರದ ಸೌಂಡು ಅಂದ್ರೇ ತುಂಬ ಇಷ್ಟ ನನಗೆ. ನನ್ನ ಗೂಗ್ಲಿ ಸಿನಿಮಾ ನಾನು ಇಲ್ಲಿ ಶೂಟ್ ಮಾಡಿದ್ದೆ, ಮಂಗಳೂರಲ್ಲಿ ಮಾಡಿದ್ದೆ. ರಣವಿಕ್ರಮ ಕೂಡ ನಾನು ಇಲ್ಲಿ ಶೂಟ್ ಮಾಡಿದ್ದೆ. ಸೊ ಮಂಗಳೂರು ಈಸ್ ಆಲ್ವೇಸ್ ಒಂದು ನನಗೆ ತುಂಬ ಬೇಜಾರೆಲ್ಲ ಆದಾಗ ಕೋಸ್ಟಲ್ ಸೈಡಲ್ಲಿ ಒಂದು ಡ್ರೈವ್ ಬಂದುಬಿಡ್ತೀವಿ, ಅಂದರೆ ಲಾಂಗ್ ಡ್ರೈವ್ ಥರ ಬರ್ತೀವಿ. ಸೊ ಇಲ್ಲಿ ಬಂದರೆ ಇವತ್ತು ನಾನು ಇಲ್ಲೇ ಸುತ್ತಮುತ್ತ ಇರೋ ಎಲ್ಲ ದೇವಸ್ಥಾನಗಳಿಗೆ ಅಟೆಂಡ್ ಆಗಿ ಬಂದೆ. ಸೊ ಇಟ್ಸ್ ಆಲ್ವೇಸ್ ಅ ನೈಸ್ ಸಿಟಿ. ಸರ್ ಅಪ್ಕಮಿಂಗ್ ಮೂವಿ ವೆರಿ ಶಾರ್ಟ್ಲಿ ಫಸ್ಟ್ ನ್ಯೂಸ್ ನಿಮಗೆ ಫಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು. ಎಸ್